ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಇಂದಿನ ರಾಜಾರಾಮ್ ಮಹಾರಾಜರವರ ಅಭಂಗವನ್ನು ನೋಡೋಣ. ಜೀವ ಶಿವರಲ್ಲಿ ಭೇದ ಮಾಡಬೇಡ. ಜೀವ ಮತ್ತು ಶಿವ ಅಂದರೆ ಒಳಗೆ ಕೂತಿರೋನಲ್ಲಿ ಯಾರು ಕೂತಿದ್ದಾನೋ ಅವನೇ ನೀನು ಅಂತ ಗುರ್ತು ಹಿಡಿಯಪ್ಪ. ಇದನ್ನೇ ನಾವು ನಿಜಾತ್ಮ ಬೋಧದಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದು ಶ್ಲೋಕವು ಒಂದೊಂದು ಓವಿನೂ ನೋಡಿದ್ರೆ ನಿಜಾತ್ಮ ಬೋಧದಲ್ಲಿ ಸಂಪೂರ್ಣ ಜ್ಞಾನಗಮ್ಯ. ಒಮ್ಮೆ ಅದನ್ನು ಸರಿಯಾಗಿ ನಾವು ಚಿಂತನ ಶ್ರವಣ ಮನನ ಮಾಡಿಬಿಟ್ರೆ ಸಂಪೂರ್ಣ ಆಯುಷ್ಯ ನಮ್ಮದು ಏನಾಗೋಗುತ್ತೆ, ಜೀವ ಶಿವ ಆಗೋಗ್ತಾನೆ. ಮಾಲಿನ್ಯ ಹೊಂದಿದರೆ ವಿಕಾರ ಹೊಂದಿರೋವನು ಜೀವ. ಅದಕ್ಕೊಂದು ಹೆಸರಿದೆ, ಆ ದೇಹಕ್ಕೊಂದು ಹೆಸರು. ಅದು ಮಾಲಿನ್ಯ ಹೊಂದಿರುತ್ತೆ, ವಿಕಾರ, ಸಗುಣ, ಗುಣ ಎಲ್ಲ ಇರುತ್ತೆ. ಅದಕ್ಕೆ ಏನಂತಾರಪ್ಪ, ಸಗುಣ. ನಾವೆಲ್ಲ ಸಾಕಾರ ರೂಪದಲ್ಲಿದ್ದೀವಿ. ಯಾಕೆಂದರೆ ನಮಗೊಂದು ಆಕಾರ ಇದೆ, 3 ಗುಣಗಳಿದ್ದಾವೆ. ಅದಕ್ಕೆ ಸಗುಣ ರೂಪ ಅಂತೀವಿ. ಅವನು ಗುಣಾತೀತ, ನಿರ್ಗುಣ, ಕಾಲಾತೀತ. ನಾವು ಕಾಲದ ಪರಿಮಿತಿಯಲ್ಲಿದ್ದೀವಿ. ಯಾರವನು ಹಂಗಂದರೆ ಇಲ್ಲಿ ಒಳಗಿದ್ದಾನೆ, ಕಣ್ಣಿಗೆ ಕಾಣಿಸುವುದಿಲ್ಲ ಅವನು. ಆ ಕಣ್ಣಿಗೆ ಯಾರು ಕಾಣಿಸ್ತಿಲ್ಲೋ ಅವನೇ ಒಳಗಿರೋ ಕೂತ್ಕೊಂಡು ಎಲ್ಲವೂ ಚಲನವಲನ ಮಾಡ್ತಿದ್ದಾನೆ, ನೋಡ್ತಾ ಇದ್ದಾನೆ, ಉಣ್ತಾ ಇದ್ದಾನೆ, ತಿಂತಾ ಇದ್ದಾನೆ. ಈ ದೇಹ ಏನಿದೆಯೋ ಜಡ ದೇಹ, ಆದರೂ ಅವನು ಹೇಳಿದ್ದಂತೆ ವರ್ತನೆ ಮಾಡ್ತಿದೆ ಅನ್ನೋದು ನಮ್ಮ ಕಲ್ಪನೆಗೆ ಬರ್ತಾ ಇಲ್ಲ. ಅದು ಯಾವತ್ತು ಕಲ್ಪನೆಗೆ ಬರುತ್ತೆ, ಅವಾಗ ಇಲ್ಲಿ ಒಳಗೆ ಕೂತಿರೋನೇ ಎಲ್ಲವನ್ನೂ ಮಾಡಿಸ್ತಿದ್ದಾನೆ. ಅಂದರೆ ನಾನು ಭಗವಂತನ ಸ್ವರೂಪನೇ ಇದ್ದೀನಿ, ನಾನು ಈ ಮಾಲಿನ್ಯ ಹೊಂದಿರುವ ಜೀವ ಅಲ್ಲ. ಆವಾಗ ನಾ ಜನ್ಮ ಮರಣ ಚಕ್ರದಿಂದ ಬಿಡುಗಡೆ ಹೊಂದುತ್ತೇನೆ ಅನ್ನೋದನ್ನು ಈ ಅಭಂಗದ ಮುಖಾಂತರ, ಇದು ನಿಜಾತ್ಮದ ಬೋಧದ್ದೇ ಒಂದು ಅಭಂಗ ರೂಪ ಏನಿದೆ, ನಿಜಾತ್ಮ ಬೋಧನೇ ಇದು. ಏನಪ್ಪ ಹೇಳ್ತಾರವರು, ಜೀವ ಶಿವ ಭಾವ ಕರೋನಿಯಾ ದೂರ ಮೇಳವಿ ಅಂತರಿ ಬ್ರಹ್ಮರೂಪ ದೇಯಿ ಬಾ ಅಕ್ಷಯಿ ಅವಿನಾಶ ಸುಖ ದಾವಿ ತುಜೆ ಮುಖ ಚಿದಂಬರ ದೇಯಿ ಆತ್ಮಸುಖ ಅಕ್ಷಯಿ ಅವಿನಾಶ ಕರಿ ಚಿದಾಕಾಶ ಚಿದಂಬರ ದಾಸ ಕರೀಬಾ ನಿವಾಂತ ಬ್ರಹ್ಮ ಸದೋದಿತ ಸರ್ವಾಠಾಯಿ. ಇದನ್ನೇ ನಾವು ನಿನ್ನೆ ಶ್ಲೋಕದಲ್ಲಿ ನೋಡಿದ್ವಿ. ಸರ್ವಾಠಾಯಿ ಚಿದಂಬರ ಇದ್ದಾನೆ ಅಂದರೆ, ಚಿದಂಬರ ಅಂದರೆ ಏನಪ್ಪ, ಶುದ್ಧ ಜ್ಞಾನ, ಆ ತತ್ವ, ಆ ಇರುವಿಕೆ, ಪರಬ್ರಹ್ಮ ವಸ್ತು ಏನಿದೆ ಅದೆಲ್ಲ ಕಡೆ ಎಲ್ಲರಲ್ಲೂ ಚರ ಅಚರ, ಜಡ ಚೇತನ, ಸಜೀವ ನಿರ್ಜೀವ ಎಲ್ಲರಲ್ಲೂ ಇದ್ದಾನೆ. ಚೈತನ್ಯ ರೂಪದಲ್ಲಿ ಸ್ಥಿತನಾಗಿದ್ದಾನೆ. ಕಣ್ಣಿಗೆ ಗೋಚರ ಆಗೋದಿಲ್ಲ. ಕಣ್ಣಿಗೆ ಗೋಚರ ದೃಶ್ಯ ಪದಾರ್ಥ, ಕಲ್ಲು, ಮಣ್ಣು, ಗಿಡ, ಮರ, ಜನ, ಕೃಮಿ, ಕೀಟಕ, ಏನೇನೆಲ್ಲ ಕಾಣಿಸ್ತಿದೆಯೋ ಮುಂತಾದ ವಸ್ತುಗಳು ಎಲ್ಲವೂ ಅವನ ಸ್ವರೂಪನೇ. ಅದು ಅವನ ಹೊರತಾಗಿ ಇನ್ನೇನೂ ಇಲ್ಲೇ ಇಲ್ಲ. ಅಲ್ಲಿ ಎಲ್ಲದಕ್ಕೂ ಒಂದೊಂದು ಹೆಸರು ಕೊಟ್ಟಿದ್ದಾರೆ, ಒಂದೊಂದು ರೂಪ ಕೊಟ್ಟಿದ್ದಾರೆ, ಒಂದೊಂದು ಆಕಾರ ಕೊಟ್ಟಿದ್ದಾನೆ ಅವನು. ಅದಕ್ಕೆ ಅದು ಬೇರೆ ಬೇರೆ ಭಿನ್ನ ಭಿನ್ನ ಕಾಣಿಸ್ತಾರೆ, ಭೇದ ರೂಪದಲ್ಲಿ ಕಾಣಿಸುತ್ತೆ. ಆದರೆ ಅದು ಅಭೇದ್ಯವಾದ ಅಗೋಚರವಾದ ತತ್ವ ಏನಿದೆಯೋ ಅದೇ ಚಿದಂಬರ. ಅದಕ್ಕೆ ಏನು ಹೇಳ್ತಾರೆ, ಜೀವ ಶಿವ ಭಾವ ದೂರ ಮಾಡಪ್ಪ. ನಾನು ಜೀವ, ನೀನು ಶಿವ, ಎಲ್ಲೋ ಬೇರೆ ಕಡೆ ಕೂತಿದ್ದೆ ಅಂದ್ಕೊಂಡು ನಾವು ತೀರ್ಥಾಟನೆ ಮಾಡಿದ್ದು, ತೀರ್ಥದಲ್ಲಿ ಮುಳುಗಿದ್ದು, ಆದರೂ ನಮಗೆ ಇನ್ನೂ ಚಿದಂಬರ ಸಿಗ್ತಿಲ್ಲ ಅಂತ ಪೇಚಾಡ್ತಿದ್ದೀವಿ, ಒದ್ದಾಡ್ತಿದ್ದೀವಿ. ಅಲ್ಲ, ಜೀವ ಶಿವ ಇಲ್ಲಿ ಕೂತಿರೋನ ಒಳಗೆ ಶಿವ ಯಾರು ಕೂತಿದ್ದಾನೋ, ಆತ್ಮ ಪರಮಾತ್ಮ ಸ್ವರೂಪ ಯಾರಿದ್ದಾನೋ ಅದು ನಾನೇ. ನಾನು ಬೇರೆ ಅಲ್ಲ. ನಾನು ಈ ದೇಹಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಉಪಾಧಿಯಿಂದ, ದೀಪ ಅಂತ. ಇದು ದೀಪ ಅಲ್ಲ. ದೀಪನಿಗೆ ಈ ದೇಹಕ್ಕೊಂದು ಆಕಾರ ಕೊಟ್ಟರು, ಹೆಸರು ಕೊಟ್ಟರು. ಬೆಳ್ಳಗಿದ್ದಾಳೆ, ಇದು ಕಪ್ಪಗಿದ್ದಾಳೆ, ಕುಳ್ಳಕ್ಕಿದ್ದಾಳೆ, ಅಥವಾ ಏನಿದೆಯೋ ಅದಕ್ಕೊಂದು ಹೆಸರು ದೀಪ. ಇದು ದೀಪ ಎಂಬುವುದು ಏನಿದೆ ಒಳಗೆ, ಅದು ಒಳಗಿರೋನು ಯಾರಿದ್ದಾನೋ ಅದೇ ಹೊರಗಿದ್ದಾನೆ. ದೀಪನ ರೂಪದಲ್ಲಿದ್ದಾನವನು. ಯಾರು? ಅವನ ಅಂಶನೇ ನಾನು, ಪರಮಾತ್ಮನ ಅಂಶ ನಾನು. ಆದರೆ ಭ್ರಮೆ ಉಂಟಾಗಿ ನಾನೇನು ಅನ್ಕೋತೀನಿ, ದೀಪ ನಾನು ಹೇಳಿದ್ದಕ್ಕೆ ಅದಾಗಲಿಲ್ಲ, ನಾನು ಹೇಳಿದ್ದಕ್ಕೆ ಬಂತದು, ನಾನು ಹೇಳಿದ್ದಕ್ಕೆ ಅವ್ರಿಗೆ ಸತ್ಸಂಗದಲ್ಲಿ ಉದ್ಧಾರ ಆಯಿತು, ನಾ ಸತ್ಸಂಗದಲ್ಲಿ ಅವ್ರು ಕರ್ಕೊಂಬಂದಿದ್ರೆ ಅವ್ರು ನನ್ನ ಅವಮಾನ ಮಾಡಿಬಿಟ್ರು, ನಾನು ಇವತ್ತು ನಿರೂಪಣೆ ಮಾಡಿದ್ರೆ ಯಾರೂ ವಾವ ಅನ್ನಲಿಲ್ಲ. ಇದೆಲ್ಲ ಯಾರಿಗನ್ಸುತ್ತೆ? ಭ್ರಾಂತಿ ಹೊಂದಿರೋ ದೀಪನಿಗನ್ಸುತ್ತೆ. ಅಂದರೆ ಆ ಸುಳ್ಳು ನಾನು ಯಾರಿದ್ದಾನೋ, ಪ್ರತಿಕ್ರಿಯೆ ಕೊಡ್ತಾನೋ ಪ್ರತಿ ಸಮಯದಲ್ಲಿ ಆಚೆ ಬಂದು, ಅವನು ಯಾರಿದ್ದಾನೋ ಅವನು ಸುಳ್ಳಿದ್ದಾನೆ. ಇಲ್ಲಿ ಮಾಡಿಸ್ತಿರೋನು, ಈ ನಿರೂಪಣೆ ಹೇಳಿಸ್ತಿರೋನೇ ಚಿದಂಬರ. ಶುದ್ಧ ಜ್ಞಾನ, ಆ ಜ್ಞಾನ ವಾಣಿ ರೂಪದಲ್ಲಿ ಬಂದು ಇಲ್ಲಿ ನಿರೂಪಣೆ ಮಾಡುತ್ತೆ. ಯಾರ ಮುಖಾಂತರ ಮಾಡುತ್ತೆ? ಈ ದೇಹವನ್ನು ಬಳಸ್ಕೊಂಡು ಮಾಡುತ್ತೆ. ಯಾಕೆಂದರೆ ಅದಕ್ಕೆ ಮಾತಾಡೋಕ್ಕೆ ಒಂದು ಇದು ಬೇಕು. ಏನು ಬೇಕು? ಇನ್ಸ್ಟ್ರೂಮೆಂಟ್. ಈಗ ನಾವು ಟೇಪ್ ರೆಕಾರ್ಡರ್ ಕ್ಯಾಸೆಟ್ ಹಾಕಿದ್ರೆ ಬಟನ್ ಆನ್ ಮಾಡಿದ್ರೆ ತಾನೇ ಟೇಪ್ ರೆಕಾರ್ಡರ್ ಕ್ಯಾಸೆಟಿಂದ ಒಳಗಿಂದ ಶಬ್ದ ಬರೋದು.
ಅದೇ ರೀತಿ ಪರಮಾತ್ಮನ ವಾಣಿ ಏನು ಇಲ್ಲಿದೆಯೋ ತುಂಬಿದೆಯೋ ಶುದ್ಧ ಜ್ಞಾನ ಅದು ಆಚೆ ಬರಬೇಕು ಅಂದರೆ ಯಾವುದಾದ್ರು ಒಂದು ಇನ್ಸ್ಟ್ರೂಮೆಂಟ್ ದೇಹವನ್ನು ಬಳಸ್ಕೋತಾನೋನು, ಬಳಸ್ಕೊಂಡು ಅವನೇ ಮಾತಾಡೋದು, ಎಲ್ಲ ಕಡೆ ಅವನೇ ಮಾತಾಡೋದು. ನನ್ನಲ್ಲೇನು ನಿಮ್ಮಲ್ಲೇನು ಎಲ್ಲರಲ್ಲೂ ಏನು ಮಾತಾಡ್ತೀವೋ ಎಲ್ಲವೂ ಪರಮಾತ್ಮನೇ ಮಾತಾಡ್ತಿರೋದು. ಭ್ರಮೆಯಿಂದ ನಾನು XYZ ABCD ಅಂದ್ಕೊಂಡು ಒದ್ದಾಡ್ತಾ ಇದ್ದೀನಿ. ಅದನ್ನು ದೂರ ಮಾಡಪ್ಪ. ಮೇಳವಿ ಅಂತರ ಬ್ರಹ್ಮರೂಪ, ಒಳಗೆ ಆ ಬ್ರಹ್ಮರೂಪವನ್ನು ಒಂದು ಮಾಡಪ್ಪ, ನಾನು ನೀನು ಒಂದು ಮಾಡುವಂಥ ಜ್ಞಾನವನ್ನು ನೀಡು. ದೈವ ಅಕ್ಷಯ ಅವಿನಾಶ ಸುಖ, ಅಕ್ಷಯ ಕ್ಷಯ ಆಗದೆ ಇರುವಂಥ ಸುಖ, ಅವಿನಾಶ ವಿನಾಶನೇ ಹೊಂದಬಾರ್ದು. ಈ ದೇಹ ವಿನಾಶ ಹೊಂದತ್ತೆ, ಇದಕ್ಕೆ ಸುಟ್ಟಾಕ್ತಾರೆ, ಇದು ಮಣ್ಣಾಗೋಗತ್ತೆ, ಬೂದಿ ಆಗೋಗತ್ತೆ. ಆದರೆ ಅವನು ಯಾರಿದ್ದಾನೋ ಅವನು ಮಣ್ಣೂ ಅಲ್ಲ, ಬೂದಿನೂ ಅಲ್ಲ, ಕಲ್ಲೂ ಅಲ್ಲ, ಅಲಿಪ್ತನಾದವನು ತತ್ವ ಒಳಗಿರೋನ ಬ್ರಹ್ಮವಸ್ತು. ಆ ಅವಿನಾಶ ಸುಖವನ್ನು ಕೊಡು ಅಂದರೆ ನನಗೆ ಇರುವಿಕೆಗೆ ತಗೊಂಬ, ನಾನು ಯಾರಿದ್ದೀನಿ. ದಾವಿ ತುಸೆ ಮುಖ ಚಿದಂಬರ. ದಾವಿ ತುಸೆ ಮುಖ ಅಂದರೆ ಯಾವ ಮುಖವನ್ನು ತೋರಿಸ್ಬೇಕು ಅವನು? ಹೊರಗಡೆ ಫೋಟೋದಲ್ಲಿ ನೋಡ್ತಿದ್ದೀವಿ ಗುಂಡಿದರ, ಮೂರ್ತಿ ರೂಪದಲ್ಲಿ ನೋಡ್ತಿದ್ದೀವಿ, ಲಿಂಗ ರೂಪದಲ್ಲಿ ಮುರುಗೋಡಲ್ಲಿ ನೋಡ್ತಿದ್ದೀವಿ. ಮತ್ತು ಯಾವ ರೂಪವನ್ನು ತೋರಿಸ್ಬೇಕಪ್ಪ ಅವನು? ನಿರಾಕಾರ ರೂಪವನ್ನು ಒಳಗೆ ತೋರಿಸಪ್ಪ ನನಗೆ. ನನ್ನ ಇರುವಿಕೆಗೆ ಬರ್ತಾ ಇಲ್ಲ, ನಾನು ನೀನು ಬೇರೆ ಅಂದ್ಕೊಂಡು ಒದ್ದಾಡ್ತಿದ್ದೀನಿ ನಾನು ಅನ್ನೋದನ್ನು ರಾಜಾರಾಮ್ ಮಹಾರಾಜರು ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಿದ್ದಾರೆ. ಅದಕ್ಕೆ ಒಂದು ಭಜನೆಯಲ್ಲಿ ಹೇಳಿದ್ರು, ಜೀವ ಶಿವರಿಗೆ ಭೇದ ಮಾಡಬೇಡ, ಅದ ನೋಡಬೇಡ, ಭಾವಿಸಿ ಕರ್ಮದೊಳು ಕೂಡಬೇಡ, ಓಡಾಡಬೇಡ. ಎರಡೆಂಬ ಭ್ರಾಂತಿಯು ಹೋಗಲಿಲ್ಲ, ಜನ್ಮ ನೀಗಲಿಲ್ಲ, ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಸಾಗಲಿಲ್ಲ. ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ. ಸ್ಥಿರ ಮುಕ್ತಿ ಸುಖವದು ದೊರೆಯಲಿಲ್ಲ, ಪಾಪಿ ಹರಿಯನಲ್ಲ. ಗುರುಪಾದದೊಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ. ಗುರುಪಾದದಲ್ಲಿ ಅಂದರೆ ಅವನ ಪದದಲ್ಲಿ ಮನಸ್ಸು ಬೆರಲಿಲ್ಲ ಅಂದರೆ, ಒಂದಾಗಲಿಲ್ಲ ಅಂದರೆ, ಅರ್ಥ ಆಗಲಿಲ್ಲ ಅವನು ಯಾರು ಅಂತ. ಆ ಪರಬ್ರಹ್ಮ ಸಾಕ್ಷಾತ್ ಅವತಾರ ತಾಳಿ ಗುರು ರೂಪದಲ್ಲಿ ಬಂದಿರ್ತಾನೆ ನನ್ನ ಉದ್ಧಾರ ಮಾಡೋಕ್ಕೆ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವನ್ನ ದೈಹಿಕವಾಗಿ ದೇಹದಲ್ಲಿ ನೋಡಿ ಇವನೇ ನನಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದ, ನನಗೇ ಎಲ್ಲ ಗೊತ್ತಿದೆ ಅಂತ ಅಹಂಭಾವದಲ್ಲಿ ಈ ಜೀವನವನ್ನು ನಷ್ಟ ಮಾಡಿಕೊಂಡ್ರೆ ಆ ಪರಬ್ರಹ್ಮ ವಸ್ತು ಸುಖದಿಂದ ನಾವೆಲ್ಲರೂ ವಂಚಿತರಾಗ್ತೀವಿ. ಯಾವ ಕರ್ಮದಲ್ಲೂ ಕೂಡಬೇಡ, ಗುರು ಹೇಳಿದ್ದೇ ಆಜ್ಞೆ ಪರಿಪಾಲನೆ ಮಾಡಿಕೊಂಡು ಅವನ ಆಜ್ಞೆ ಪ್ರಮಾಣವಾಗಿ ವೇದವಾಕ್ಯವನ್ನಾಗಿಟ್ಕೊಂಡು ಜೀವನವನ್ನು ನಡೆಸಬೇಕು. ದೇಯಿ ಆತ್ಮಸುಖ ಅಕ್ಷಯ ಅವಿನಾಶ ಕರಿ ಚಿದಾಕಾಶ ಚಿದಂಬರ. ನನ್ನ ಮನಸ್ಸನ್ನು ಚಿದಾಕಾಶವನ್ನು ಮಾಡು ಅಂದರೆ ಮನಸ್ಸನ್ನು ಆ ಬ್ರಹ್ಮವಸ್ತುವಲ್ಲಿ ಶುದ್ಧ ಜ್ಞಾನದಲ್ಲಿ ರಮಿಸಪ್ಪ ಸದಾ ಕಾಲಕ್ಕೆ. ಏನು ನನಗೆ ದೃಷ್ಟಿ ಗೋಚರ ಆಗುತ್ತೋ ಅದು ಗೋಚರ ಆಗದೆ ಜ್ಞಾನ ಏನಾಗುತ್ತೋ ಅದು ನೀನೇ ಇರುತ್ತೀಯಾ, ನಿನ್ನ ಹೊರತಾಗಿ ಇನ್ಯಾರೂ ಇಲ್ಲ ಅನ್ನೋದನ್ನು ನನ್ನ ಮನಸ್ಸು ಚಿದಾಕಾಶ ಮಾಡು ಅಂದರೆ ಸರ್ವವ್ಯಾಪಕನಾಗಿ ಮಾಡು ನನ್ನ ಆ ಜ್ಞಾನವನ್ನು. ಈಗ ಶರೀರದಲ್ಲಿ ಆ ಜ್ಞಾನ ಲಿಮಿಟೆಡ್ ಇದೆ. ನಾನು ಯಾರು? ನಾನು ಅಂದ್ಕೊಂಡಿದ್ದೀನಿ ನಾನು ದೀಪ ಇದ್ದೀನಿ, ನಾನು ಅಮ್ಮ ಇದ್ದೀನಿ, ನಾನು ಅತ್ತೆ ಇದ್ದೀನಿ, ನಾನು ಸೊಸೆ ಇದ್ದೀನಿ, ನಾನು ಮಗಳಿದ್ದೀನಿ, ನಾನು ಇಲ್ಲಿ ನಿರೂಪಣೆ ಮಾಡ್ತೀನಿ, ನಾನು ಅಭಂಗ ಹೇಳ್ತೀನಿ ಅನ್ನೋದು ನಾನು ಲಿಮಿಟೆಡ್. ಅದನ್ನು ಅವ್ರು ಹೇಳ್ತಾರೆ ಚಿದಾಕಾಶ ಮಾಡು. ಚಿತ್ ಅಂದರೆ ಶುದ್ಧ ಜ್ಞಾನವನ್ನು ಆಕಾಶದಂತೆ ವ್ಯಾಪಿಸಿಬಿಡಪ್ಪ. ನಾನು ಎಲ್ಲೆಲ್ಲಿ ಕಣ್ಬಿಟ್ಟು ನೋಡ್ತೀನೋ ಅಲ್ಲಲ್ಲೇ ನೀನು ಕಾಣಿಸ್ಬೇಕು ಚಿದಂಬರ. ಅಂದರೆ ಶುದ್ಧ ಜ್ಞಾನ ಆ ಬೆಳಕು ನನಗೆ ಎಲ್ಲೆಲ್ಲೂ ಕಾಣಿಸ್ಬೇಕು. ಅಂಥ ರೀತಿಯಲ್ಲಿ ನನ್ನ ಮನಸ್ಸನ್ನು ರಮಿಸಪ್ಪ ನಿನ್ನಲ್ಲಿ, ಸಂಪೂರ್ಣವಾಗಿ ನನ್ನ ಮನಸ್ಸು ನಿನ್ನಲ್ಲಿ ಲಯ ಹೊಂದಲಿ. ಹೆಂಗಪ್ಪ ಲಯ ಹೊಂದಬೇಕು? ಉಪ್ಪಿನಲ್ಲಿ ನೀರಿನಲ್ಲಿ ಉಪ್ಪು ಕರಗದಂತೆ ಹೆಂಗಾಗತ್ತೆ? ಸಕ್ಕರೆ ನೀರಲ್ಲಿ ಕರಗಿದ್ರೆ ಹೆಂಗಾಗತ್ತೆ? ಸಕ್ಕರೆ ನೀರು ಒಂದಾಗೋಗುತ್ತೆ, ಗೊತ್ತಾಗೋದಿಲ್ಲ ಸಕ್ಕರೆ ಯಾವುದು ನೀರು ಯಾವುದು, ಉಪ್ಪು ಯಾವುದು ನೀರು ಯಾವುದು ಗೊತ್ತಿಲ್ಲ. ಆ ರೀತಿಯಿಂದ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ನಿನ್ನೊಳಗೆ ರಮಿಸಪ್ಪ, ನಿನ್ನೊಳಗೆ ನನ್ನ ಮನಸ್ಸು ತೊಡಗಿಸಪ್ಪ, ಅದು ಸಂಪೂರ್ಣ ಲಯ ಮಾಡಪ್ಪ. ಚಿದಂಬರ ದಾಸ ಕರೀಬಾ ನಿವಾಂತ ಬ್ರಹ್ಮ ಸದೋದಿತ ಸರ್ವಾಠಾಯಿ. ನಿವಾಂತ ಮಾಡಾಕಿದ್ದಾನೆ ಈ ಮನಸ್ಸು. ಇಷ್ಟು ಚಡಪಡಿಕೆ ಆ ಪಂಜರದಲ್ಲಿರೋ ಗಿಳಿ ಹೆಂಗೆ ಚಡಪಡಿಸ್ತಾ ಇರುತ್ತೆ, ಯಾವಾಗ ನನ್ನನ್ನು ಆಚೆ ಬಿಡ್ತಿರೋ, ಯಾವಾಗ ಆಚೆ ಬಿಡ್ತಿರೋ ಅನ್ನದಂಗೆ ಮನಸ್ಸು ಈ ದೇಹದಲ್ಲಿ ಸಿಕ್ಕಾಕ್ಕೊಂಡು ನಾನೇ ಎಲ್ಲ ಮಾಡ್ತೀನಿ ಅನ್ನೋ ಅಹಂಭಾವದಿಂದ ಚಡಪಡಿಸ್ತಾ ಇದೆ. ಅದಕ್ಕೆ ಅದನ್ನು ಈ ಜಡ ದೇಹದಿಂದ ಆ ಮನಸ್ಸನ್ನು ಕಿತ್ತಾಚೆ ಹಾಕಪ್ಪ. ಕಿತ್ತಾಚೆ ಹಾಕೋದು ಅಂದರೆ ಏನು? ನಾನು ಯಾರು? ಈ ಜಡ ದೇಹ ಅಲ್ಲ,
ಜಡದೇಹ ಕೊಟ್ಟಿರೋದು ಒಂದು ಸಾಧನ, ಇನ್ಸ್ಟ್ರೂಮೆಂಟ್. ಪ್ರಪಂಚ ಒಂದು ಪ್ರಯೋಗಶಾಲೆ ಅಂತ ಕೊಟ್ಟು ನನ್ನನ್ನು ಈ ದೇಹದಲ್ಲಿ ಇರೋನು ದೇಹಿ ಅವನೇ, ಶರೀರದಲ್ಲಿರೋ ಶರೀರಿ ಅವನೇ ಅನ್ನೋದನ್ನು ಇರುವಿಕೆಗೆ ತಗೊಂಬರುವುದೇ ಶುದ್ಧ ಜ್ಞಾನ. ಆ ಶುದ್ಧ ಜ್ಞಾನ ನಾವು ಪಡ್ಕೊಂಡ್ವಾ ಎಲ್ಲ ಕಡೆಯೂ ಸರ್ವಾಠಾಯಿ ಏಕತ್ಸ್ ದೇವ. ಯಾರು? ಅವನೇ ಕಾಣಿಸ್ತಿರ್ತಾನೆ ಎಲ್ಲ ಕಡೆ. ನಮಗೆ ಎಲ್ಲ ಕಡೆ ನನಗೆ ಸಮರ್ಥರು ಕಾಣಿಸ್ತಾರೆ, ಎಲ್ಲ ಕಡೆ ಚಿದಂಬರ ಕಾಣಿಸ್ತಾರೆ, ಎಲ್ಲ ಕಡೆ ರಂಗರಾವ್ ಮಹಾರಾಜ್ ಕಾಣಿಸ್ತಾರೆ, ಎಲ್ಲ ಕಡೆ ನಮಗೆ ನಮ್ಮ ಸದ್ಗುರುನಾಥ ಚಂದ್ರು ಎಲ್ಲ ಕಡೆ ಕಾಣಿಸ್ತಾನೆ. ಸರ್ವಾಭೂತಿ ಸರ್ವಾಠಾಯಿ. ಯಾಕಂದರೆ ಎಲ್ಲ ಗುರುಗಳು ಒಂದೇ ಮಾತು ಹೇಳ್ತಿರ್ತಾರೆ. ಇವತ್ತಿನ ಸತ್ಸಂಗದಲ್ಲಿ ಒಂದು ಮಾತು ಹೇಳ್ತಿರ್ತಾರೆ, ಮತ್ತು ಇನ್ನೊಂದು ಸತ್ಸಂಗದಲ್ಲಿ ಅದೇ ಮಾತು. ರೂಪ ಆಕಾರ ಬೇರೆ, ನೋಡ್ಲಿಕ್ಕೆ ಬೇರೆ ಇರ್ತಾರೆ, ಅವರು ವಸ್ತ್ರಾವೇಶ ಬೇರೆ ಇರುತ್ತೆ, ಆದರೆ ತತ್ವ ಒಂದೇ. ಶುದ್ಧ ಜ್ಞಾನ ವಾಣಿ ರೂಪದಲ್ಲಿ. ವಾಣಿ ಎಂಬುವ ಇಂದ್ರಿಯ ಈಗ ನಮಗಿದೆ, ಶಬ್ದ ಸ್ಪರ್ಶ ರೂಪ ರಸಗಂಧ ಬರಬೇಕಲ್ವ ಆಚೆ. ಅವನು ಹೆಂಗೆ ಆಚೆ ಬರಬೇಕು? ಅದಕ್ಕೆ ಈ ದೇಹನ ಬಳಸ್ಕೋತಾನೆ. ಇದರಲ್ಲಿರೋ ಇಂದ್ರಿಯ ವಾಣಿ ರೂಪದಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮನಾದ ಪರಮಾತ್ಮ ಈ ವಾಣಿಯನ್ನು ಬಳಸ್ಕೊಂಡು ತಾನಾಗೆ ತಾನು ಮಾತಾಡ್ತಿರ್ತಾನೆ. ಇಲ್ಲಿ ಯಾರು ದೀಪಾನೂ ಮಾತಾಡೋದಿಲ್ಲ, ಯಾರು XYZ ಮಾತಾಡೋದಿಲ್ಲ, ಅವನೇ ಮಾತಾಡಿಸ್ತಾನೆ, ಅವನೇ ಹೇಳಿಸ್ತಾನೆ. ಅವಿದ್ಯೆದಲ್ಲೂ ಅವನೇ ಹೇಳಿಸ್ತಾನೆ, ವಿದ್ಯಾದಲ್ಲೂ ಅವನೇ ಹೇಳಿಸ್ತಾನೆ, ಅಜ್ಞಾನದಲ್ಲೂ ಅವನೇ ಮಾತಾಡೋದು, ಜ್ಞಾನದಲ್ಲೂ ಅವನೇ ಮಾತಾಡೋದು. ಇದನ್ನು ಯಾಕೆಂದರೆ ಅವನು 24 ಕ್ಷಣಕ್ಕೂ ನನ್ನ ಒಳಗಿರ್ತಾನೆ, ಅವನೇ ನನ್ನಿಂದ ಮಾತಾಡಿಸೋದು. ಅವಿದ್ಯೆ ಮಾತಾಡಿಸಿದಾಗ ಏನಾಗುತ್ತೆ? ನನ್ನ ಬೆಳಕಿಗೆ ಬರುತ್ತಕ್ಕೆ ನಾನು ಅವಿದ್ಯೆಯಲ್ಲಿ ಈ ತಪ್ಪು ಮಾಡ್ತಾ ಇದ್ದೀನಿ. ಅವಾಗೇನು ಮಾಡ್ತಾನೆ? ಜ್ಞಾನವನ್ನು ನೀಡ್ತಾನೆ ಗುರು ಮುಖಾಂತರ. ವಾಪಸ್ ಬಾ ಇಲ್ಲಿಗೆ, ನೀನು ಅಲ್ಲಿದೆಯಾ ಟರ್ನ್ ನೋಡ್ಕೊಂಡು ಬಾ ಇಲ್ಲಿಗೆ, ಟ್ರಾಫಿಕ್ ಎಲ್ಲ ತುಂಬ ಹೋಗಿದೆ, ಯೂ ಟರ್ನ್ ಮಾಡ್ಕೊಂಡು ಬಾ ಇಲ್ಲಿ ವಾಪಸ್ ಇಲ್ಲಿ. ಅವಾಗ ನೀನು ಯಾರು? ನಾನೇ ಇಲ್ಲಿಂದ ಮಾತಾಡ್ತಿರೋದು, ಈ ದೇಹವನ್ನು ಉಪಯೋಗಿಸಿ. ಇದಕ್ಕೊಂದು ಹೆಸರು ಕೊಟ್ಟಿದ್ದೀನಿ, ಇದನ್ನು ಉಪಯೋಗಿಸಿ ನಾನೇ ಮಾತಾಡ್ತಿರೋದು, ಸಂಪೂರ್ಣವಾಗಿ ನಾನೇ ಮಾತಾಡ್ತೀನಿ. ನೀನು ಎಲ್ಲಿ ಮಾತಾಡ್ತಿದ್ಯಾ? ನೀನೇನು ಮಾತಾಡ್ತಿದ್ಯೋ ಅದು ಆಗ ಹೋಗುವಾಗ ಜವಾಬ್ದಾರಿನೂ ನಂದೆ. ಯಾರ್ದು? ಅವನದು. ಮತ್ತು ನಂದೇನಿದೆ ಇಲ್ಲಿ ಕೆಲಸ? ಏನೂ ಇಲ್ಲ, ಇಲ್ಲಿ ಕೂತ್ಕೊಳ್ಳೋದು, ಇದನ್ನು ಹೇಳೋದು. ಯಾರು ಕೇಳ್ತಾರೋ, ಯಾರು ಶ್ರವಣ ಮಾಡ್ತಾರೋ, ಯಾರಿಗೆ ಇಷ್ಟ ಆಗತ್ತೋ, ಯಾರಿಗೆ ಇಷ್ಟ ಆಗಲ್ವೋ ಅದೆಲ್ಲವೂ ಅವನಿಗೆ ಚಿದಂಬರನೇ ಬಿಟ್ಟಿದ್ದದು. ಯಾಕೆಂದರೆ ಅವನೇ ಹೇಳ್ತಿದ್ದಾನೆ ಅಂದಮೇಲೆ ಅದರ ಆಗ ಹೋಗುವ ಫಲಿತಾಂಶ ಅದು ಅವನಿಗೇ ಸೇರಿದ್ದು. ಶ್ರೀಕೃಷ್ಣ ಅರ್ಪಣಮಸ್ತು. ನೀನು ಹೇಳಿದ್ದು ನಿನಗೆ ಅರ್ಪಣ. ಮತ್ತು ನಂದು ಏನಿದೆ ಅಲ್ಲಿ? ನಾಹಂ ಕರ್ತ ನಾಹಂ ಭೋಕ್ತ. ಮುಗಿದೋಯ್ತು ಕಥೆಯಲ್ಲಿ. ಸದಾ ಕಾಲ ಬ್ರಹ್ಮ ಸದೋದಿತ ಸರ್ವಾಠಾಯಿ ಆನಂದದಲ್ಲಿ, ಅಕ್ಷಯ ಆನಂದದಲ್ಲಿ ರಮಿಸುತ್ತಾ ಮನಸ್ಸು ಅವನ ಪಾದದಲ್ಲಿ ವಿಲೀನ ಹೊಂದುತ್ತೆ. ಅದೇ ರೀತಿಯಲ್ಲಿ ಇದೇ ಜನ್ಮದಲ್ಲಿ ನಾವೆಲ್ಲರೂ ಸೇರಿ ಅವನನ್ನು ಪಡ್ಕೊಳ್ಳೋ ಸಾಧ್ಯತೆಯನ್ನು ಪರಮಾತ್ಮನ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು 100% ಮಾಡೋಣ. ಪಡ್ಕೊಳ್ಳೋಣ ಅನ್ನೋ ನಾವು ಭರವಸೆ ಇರಬೇಕು. ಎಸ್, ನನಗೆ ಅವನು ಸಿಗ್ತಾನೆ, ಮಾಡ್ತೀನಿ, ನಿನ್ನನ್ನು ಪಡ್ಕೋತೀನಪ್ಪ, ನೀನೇ ನನಗೆ ಬೇಕು, ನಿನ್ನ ಹೊರತಾಗಿ ಯಾರೂ ಬೇಕಾಗಿಲ್ಲ. ಈ ನಿರ್ಧಾರ ಮಾಡಿ ನಮ್ಮ ಹೆಜ್ಜೆಯನ್ನು ಮುಂದುವರಿಯೋಣ. ಯಾಕೆ ನಾವು ಯಾರೂ ಈಗ 1st, 2nd, 3rd ಸ್ಟ್ಯಾಂಡರ್ಡ್ನಲ್ಲಿಲ್ಲ. ನಾವು ಒಂದು ಮಟ್ಟಕ್ಕೆ ಎಲ್ಲರೂ ಮುಟ್ಟಿದ್ದೀವಿ ಅಂದಮೇಲೆ ಆ ಮಟ್ಟ ದಾಟಿ ಇನ್ನೊಂದು ಮಟ್ಟಕ್ಕೆ ಹೋಗಬೇಕು, ಕೆಳಗೆ ನಾವು ಬರಬಾರದು. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.